ಗೋಟ್ ದಿ ಗ್ರೇಟೆಸ್ಟ್ ಆಫ್ ದಿ ಆಲ್ ಟೈಮ್. ಇದು ವೆಂಕಟ್ ಪ್ರಭು ಡೈರೆಕ್ಟ್ ಮಾಡಿ ದಳಪತಿ ವಿಜಯ್ ಆ್ಯಂಡ್ ಪ್ರಭುದೇವ್ ಆ್ಯಂಡ್ ಸ್ನೇಹ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿರೋ ಸಿನಿಮಾ. ಫೈನಲ್ ಆಗಿ ಸಿನಿಮಾ ನೋಡಿದಂತೂ ಆಯಿತು. ಇನ್ನು ಸಿನಿಮಾ ನೋಡಿದಾದ್ಮೇಲೆ ನನಗೆ ಸಿನಿಮಾದಲ್ಲಿ ಏನು ಇಷ್ಟ ಆಯಿತು ಏನು ಕಷ್ಟ ಆಯಿತು ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ. ಇನ್ನು ಸಿನಿಮಾ ಹೇಗಿತ್ತು ಅಂತ ಒಂದು ಲೈನಲ್ಲಿ ಹೇಳೋದಾದರೆ, ಇದು ದಿ ಗ್ರೇಟೆಸ್ಟ್ ಆಫ್ ದಿ ಆಲ್ ಟೈಮ್ ಅಲ್ಲ, ದಿ ವರ್ಸ್ಟ್ ಆಫ್ ದಿ ಆಲ್ ಟೈಮ್ ಅಂತೀನಿ ಅಷ್ಟೇ, ಮತ್ತೇನು ಹೇಳೋಕ್ಕಾಗಲ್ಲ. ಇನ್ನು ಸಿನಿಮಾದ ಒನ್ಲೈನ್ ಸ್ಟೋರಿ ವಿಷಯಕ್ಕೆ ಬಂದರೆ, ಸಿನಿಮಾದ ಹೀರೋ ಗಾಂಧಿ ಮತ್ತು ಅವನ ಟೀಮ್ ರಾ ಅಂಡರಲ್ಲಿ ಬರೋ ಸ್ಯಾಡ್ಸ್ ಎಂಬ ಟಾಸ್ಕ್ ಫೋರ್ಸ್ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಹಾಗೆ ಅವರು ಕಂಪ್ಲೀಟ್ ಮಾಡಿರೋ ಟಾಸ್ಕ್ಗಳಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಇವರ ಮೇಲೆ ರಿವೆಂಜ್ ತೀರ್ಸ್ಕೊಳ್ಳೋಕ್ಕೆ ಕಾಯ್ತಾ ಇರ್ತಾನೆ. ಅದು ಯಾರು, ರಿವೆಂಜ್ ತೀರ್ಸ್ಕೊಳ್ಳೋಕ್ಕೆ ಕಾರಣ ಏನು ಎಂಬುದನ್ನು ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಇನ್ನು ಸಿನಿಮಾದಲ್ಲಿ ನನಗೆ ಇಷ್ಟವಾಗಿದ್ದು ವಿಜಯ್ ದಳಪತಿ ಅವರ ಆ್ಯಕ್ಟಿಂಗ್ ಆ್ಯಂಡ್ ಸ್ಕ್ರೀನ್ಸ್ ಪ್ರೆಸೆಂಟ್. ಸಿನಿಮಾ ಪೂರ್ತಿ ಡಾಮಿನೇಟ್ ಮಾಡಿದ್ದಾರೆ ಅನ್ಬೋದು. ಆ್ಯಂಡ್ ಸಿನಿಮಾದ ಫಸ್ಟ್ ಹಾಫ್ನಲ್ಲಿ ಬರೋ ಫ್ಯಾಮಿಲಿ ಎಪಿಸೋಡ್ಗಳು ತುಂಬ ಇಷ್ಟ ಆಯಿತು. ಇನ್ನು ಸಿನಿಮಾದಲ್ಲಿ ಕಷ್ಟವಾಗಿದ್ದು ಸಿನಿಮಾದ ಕತೆ. ಎಷ್ಟು ಸಿಂಪಲ್ ಆಗಿತ್ತು ಅಂದರೆ, ಈ ರೀತಿ ಇರೋ ಕಥೆನ ಆದಿಕಾಲದಿಂದ ನೋಡ್ಕೊಂಡು ಬಂದಿದ್ದೀವಿ. ಲಿಟ್ರಲಿ ಕಥೆಯಲ್ಲಿ ಹೊಸತನ ಅಂತ ಏನೂ ಇರಲಿಲ್ಲ. ಒಂದ್ಸರಿ ಹೇಗಾಯಿತು ಅಂದರೆ, ನಿಜವಾಗಿಯೂ ಮಾನಾಡು ಸಿನಿಮಾದ ಡೈರೆಕ್ಟರೇ ಈ ಸಿನಿಮಾನ ಡೈರೆಕ್ಟ್ ಮಾಡಿದ್ರು ಅಂತ ನನಗೊಂದ್ಸರಿ ಡೌಟ್ ಆಯಿತು. ಆ ರೀತಿ ಸಿನಿಮಾದಲ್ಲಿ ಮೇಜರ್ ಲೂಪಲ್ಗಳಿವೆ. ಇನ್ನು ಸಿನಿಮಾದಲ್ಲಿ ಆ ಕ್ಯಾಟ್ ಅಂಡ್ ಮೌಸ್ ಎಪಿಸೋಡ್ನ ಪ್ರಾಪರ್ ಆಗಿ ಯೂಸ್ ಮಾಡ್ಕೊಂಡಿಲ್ಲ. ಇನ್ನು ಸಿನಿಮಾದ ಸೆಕೆಂಡ್ ಹಾಫ್ ಅನ್ನು ಆರಾಮಾಗಿ ಪ್ರೆಡಿಕ್ಟ್ ಮಾಡ್ಬೋದಾಗಿತ್ತು. ಇನ್ನು ಸಿನಿಮಾದಲ್ಲಿ ಸ್ವಲ್ಪ ಕಾಮಿಡಿ ವರ್ಕ್ ಆಗಿದೆ. ಅದು ಯೋಗಿ ಬಾಬು ಅವರ ನೆಹರು, ಸುಭಾಷ್ ಚಂದ್ರ ಬೋಸ್ ಹಾಗೆ ಫ್ರೀಡಮ್ ಫೈಟರ್ಸ್ ಎಪಿಸೋಡ್ಗಳು ಲಿಟ್ರಲಿ ಸಖತ್ತಾಗಿತ್ತಂತೀನಿ. ಇನ್ನು ಸಿನಿಮಾದಲ್ಲಿ ಸಾಂಗ್ಸ್ಗಳಂತೂ ಕೆಟ್ಟು ಇರಿಟೇಷನ್ ಆಗಿತ್ತು. ಸಿನಿಮಾದ ಸಿಚುವೇಶನ್ಗೂ ಆ ಸಾಂಗ್ಸ್ಗಳಿಗೂ ಒಂದು ಕೂಡ ಕನೆಕ್ಷನೇ ಇರಲಿಲ್ಲ. ಆ ರೀತಿ ಸಾಂಗ್ಸ್ಗಳನ್ನು ತಂದು ತುರ್ಕಿದ್ದಾರೆ. ಇನ್ನು ಸಿನಿಮಾದಲ್ಲಿ ವರ್ಕ್ ಆಗದೆ ಇರೋದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಡೈರೆಕ್ಟರ್ ಯುವನ್ ಶಂಕರ್ ಸಿನಿಮಾಗೆ ಕೈ ಕೊಟ್ಟಿದ್ದಾರೆ ಅನ್ಬೋದು. ಇನ್ನು ಸಿನಿಮಾದ ಟ್ರೈಲರ್ ನೋಡಿದಾಗಲೇ ಅನ್ಕೊಬೇಕಿತ್ತು ಸಿನಿಮಾ ಯಾವ ಲೆವೆಲ್ಗೆ ಇರುತ್ತೆ ಅಂತ. ಇನ್ನು ಸಿನಿಮಾದ ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದ್ರೆ, ವಿಜಯ್ ದಳಪತಿ ಅವರ ಆಕ್ಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಇನ್ನು ರಿಮೈನಿಂಗ್ ಆಕ್ಟರ್ಸ್ ಆಕ್ಟಿಂಗ್ ಕೂಡ ಡೀಸೆಂಟ್ ಆಗಿತ್ತು ಅಂತೀನಿ. ಇನ್ನು ಓವರ್ ಆಲ್ ಆಗಿ ಸಿನಿಮಾ ಹೇಗಿತ್ತು ಅಂದ್ರೆ, ಸಿನಿಮಾದಲ್ಲಿ ಹೊಸತನ ಅಂತ ಏನೂ ಇರಲಿಲ್ಲ. ವಿಜಯ್ ದಳಪತಿ ಅವರ ಆಕ್ಟಿಂಗ್ ಗೋಸ್ಕರ ಸಿನಿಮಾ ನೋಡಬಹುದು ಅಷ್ಟೇ. ದಳಪತಿ ಫ್ಯಾನ್ಸ್ಗಂತೂ ಮಸ್ಟ್ ವಾಚ್ ಮೂವಿ ಅಂತೀನಿ. ಬೇರೆಯವ್ರಿಗೆ ನಿಮ್ಮಿಷ್ಟ ಅಂತೀನಿ. ಇಟ್ ಈಸ್ ಎ ಜಸ್ಟ್ ಒನ್ ಟೈಮ್ ವಾಚಬಲ್ ಅಷ್ಟೇ. ಅಂಡ್ ಈ ಮೂವಿಗೆ ನನ್ನ ರೇಟಿಂಗ್ ಬಂದ್ಬಿಟ್ಟು 5 ಔಟ್ ಆಫ್ 2 ಸ್ಟಾರ್ಸ್. ಸೊ ದಟ್ಸ್ ಇಟ್ ಗೈಸ್. ಈ ವಿಡಿಯೋ ಇಷ್ಟವಾಗಿದ್ದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.